ಎಲೆಕ್ಷನ್ ನಲ್ಲಿ ಸಿಎಂ ಡಿಸಿಎಂ ತ್ರಿವಿಕ್ರಮವನ್ನ ಮೆರೆದಿದ್ದಾರೆ. 3ಕ್ಕೆ 3 ಕ್ಷೇತ್ರಗಳು ಕೂಡ ಕೈವಶ ಆಗಿದೆ. ಮತ್ತೆ ಕಮಾಲ್ ಮಾಡಿದೆ ಇಲ್ಲಿನ ಗ್ಯಾರಂಟಿ ಸರ್ಕಾರ. ಈಗ ಕಮಾಲ್ ಮಾಡಿದ್ದು 3ಕ್ಕೆ 3 ಕ್ಷೇತ್ರಗಳನ್ನ ಕೂಡ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಮೀಕ್ಷೆಗಳು ಉಲ್ಟಾ ಪಲ್ಟಾ ಆಗಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಒಂದ್ ಕಡೆ ಕಾಂಗ್ರೆಸ್ ಮೇಲೆ ಸಾಕಷ್ಟು ಆರೋಪಗಳಿತ್ತು, ಹಗರಣಗಳು ಕೂಡ ಇತ್ತು. ಮೆಟ್ಟಿ ನಿಂತಿದೆ ಈಗ ಕಾಂಗ್ರೆಸ್ ಸರ್ಕಾರ. ಬೈ ಎಲೆಕ್ಷನ್ ನಲ್ಲಿ ದೋಸ್ತಿ ಮುಗ್ಗರಿಸಿ ಬಿದ್ದಿದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳ ತಂತ್ರ ಇಲ್ಲಿ ಫಲಿಸಲಿಲ್ಲ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಕಾರಣ 3 ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯ ಫಲಿತಾಂಶ ಯಾವ ರೀತಿಯಾಗಿದೆ ಅಂತ ಹೇಳಿ ಮತದಾರ ಈಗಾಗಲೇ ತೀರ್ಮಾನ ಮಾಡಿಯಾಗಿತ್ತು. ಆ ತೀರ್ಮಾನ ಹೊರಬಿದ್ದಿದೆ. ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. 3ಕ್ಕೆ 3 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂತಹ ಕಾಂಗ್ರೆಸ್ನ ಈ ಕನಸಿತ್ತಲ್ಲ, ಅದು ಈಗ ನನಸಾಗಿದೆ. ಎಲ್ಲಾ ಕಡೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಜೆಡಿಎಸ್ ಹಾಗೇನೆ ಬಿಜೆಪಿಯ ದೋಸ್ತಿಗೆ ದೊಡ್ಡ ಮಟ್ಟದ ಪೆಟ್ಟನ್ನ ಕೊಟ್ಟಿದೆ. ಈ ಮೂಲಕ ಸಾಮಾನ್ಯವಾಗಿ ನಾವು ಅನ್ಕೊಳ್ತೀವಿ ಯಾವ ಸರ್ಕಾರ ಅಧಿಕಾರದಲ್ಲಿ ಇರುತ್ತೋ ಅವರಿಗೆ ಒಂದು ರೀತಿಯಲ್ಲಿ ಚಾನ್ಸ್ ಇರುತ್ತೆ ಅಂತ. ಅದನ್ನ ಮತ್ತೆ ಮತದಾರ ಪ್ರಭು ಇಲ್ಲಿ ಹೌದು ಅಂತ ಹೇಳಿದಾನೆ. ಅದಕ್ಕೆ ಎಸ್ ಅಂತ ಒಪ್ಕೊಂಡಿದ್ದಾನೆ. ಇನ್ನು ಎಕ್ಸಿಟ್ ಪೋಲ್ ನಾವು ನೋಡಿದಾಗ ಆಯಾ ಕ್ಷೇತ್ರವನ್ನ ಈ ಹಿಂದೆ ಯಾವ ಪಕ್ಷ ಗೆದ್ದಿತ್ತು ಅದೇ ಪಕ್ಷ ಉಳಿಸ್ಕೊಳ್ಳುತ್ತೆ ಅಂತ ಹೇಳಿತ್ತು. ಆದರೆ ಸಮೀಕ್ಷೆಗಳ ಲೆಕ್ಕಾಚಾರ ಇಲ್ಲಿ ಉಲ್ಟಾ ಪಲ್ಟಾ ಆಗಿದೆ. ಈ ಒಂದು ಗೆಲುವಿನಿಂದ ಕಾಂಗ್ರೆಸ್ಗೆ ಮತ್ತಷ್ಟು ಬೂಸ್ಟ್ ಸಿಕ್ಕಂತಾಯ್ತು. ಏನೇ ಹಗರಣದ ಸದ್ದು ವಿಪಕ್ಷಗಳು ಅಸ್ತ್ರವಾಗಿ ಪ್ರಯೋಗ ಮಾಡಿದ್ರು ಕೂಡ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದಿಷ್ಟು ಮಾತಾಡಿದ್ರು ಕೂಡ, ಇದೀಗ ಜನ ಕಾಂಗ್ರೆಸ್ಗೆ ಮನ್ನಣೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಈ ಫಲಿತಾಂಶದಿಂದಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರಿಂದ ಸಿಎಂ ಪವರ್ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸಿಎಂ ಆಗುವಂತ ಕನಸಿಗೆ ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟಿದೆ ಈ ಫಲಿತಾಂಶ. ಇನ್ನು ಹೈವೋಲ್ಟೇಜ್ ಚನ್ನಪಟ್ಟಣ ಗೆದ್ದಿದ್ದಾರೆ ಸಿಪಿ ಯೋಗೇಶ್ವರ್. ಅರ್ಜುನ ಆಗಲೇ ಇಲ್ಲ ಅಭಿಮನ್ಯು. ಯಾಕಂದ್ರೆ ಅಖಾಡದಲ್ಲಿ ಅರ್ಜುನ ಅಭಿಮನ್ಯು ಅನ್ನುವಂತ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ಸಲ ಯಾವುದೇ ಕಾರಣಕ್ಕೂ ಅಭಿಮನ್ಯು ಆಗೋದಿಲ್ಲ ನಿಖಿಲ್, ಅರ್ಜುನ ಆಗೇ ಆಗ್ತಾರೆ ಅನ್ನೋ ವಿಶ್ವಾಸದಲ್ಲಿ ದೋಸ್ತಿ ನಾಯಕರು ಇದ್ರು. ಆದ್ರೆ ನಿಖಿಲ್ ಕುಮಾರಸ್ವಾಮಿಗೆ 3ನೇ ಬಾರಿಗೆ ಅಂದ್ರೆ ಹ್ಯಾಟ್ರಿಕ್ ಸೋಲನ್ನ ಕಾಣುವಂತ ಪರಿಸ್ಥಿತಿ. ಶತಾಯ ಗತಾಯ ತಮ್ಮ ಮೊಮ್ಮಗನನ್ನ ವಿಧಾನಸಭೆ ಮೆಟ್ಲನ್ನ ಹತ್ಸೋದಕ್ಕೆ ಒಂದು ಅವಕಾಶವನ್ನ ಮತದಾರರು ಮಾಡಿಕೊಡ್ಬೇಕು ಅಂತ ಚನ್ನಪಟ್ಟಣದಲ್ಲಿ ಈ ಬಾರಿ 92ರ ಇಳಿ ವಯಸ್ಸಲ್ಲೂ ಕೂಡ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮನೆಗೆ ತೆರಳಿ ಮನವಿಯನ್ನ ಮಾಡಿದ್ರು ಕೂಡ ಮತದಾರ ಪ್ರಭು ಅದಕ್ಕೆ ಮನ್ನಣೆಯನ್ನ ಕೊಟ್ಟಿಲ್ಲ. ಅಲ್ಲಿಗೆ ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣ ಕೂಡ ಒಂದು ಪ್ರಮುಖ ಒಕ್ಕಲಿಗರ ಕೋಟೆಯಾಗಿತ್ತು. ಅದನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಜೆಡಿಎಸ್ ಎಡವಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಈಗ ತಮ್ಮ ಉತ್ತರಾಧಿಕಾರಿಯಾಗಿ ನಿಖಿಲ್ ಅವರನ್ನ ಬಿಂಬಿಸಬೇಕು ಅಂತ ಪ್ರಯತ್ನಗಳು ಪಡ್ತಾ ಇದ್ರು ಕೂಡ ಚುನಾವಣಾ ರಾಜಕೀಯದಲ್ಲಿ ಅದರಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ ನಿಖಿಲ್. ಇನ್ನೊಂದ್ ಕಡೆ ಸಿಪಿ ಯೋಗೇಶ್ವರ್ ಪಕ್ಷದಿಂದ ಪಕ್ಷಕ್ಕೆ ಹಾರ್ತಾ ಇದ್ರು ಕೂಡ, ಜಂಪಿಂಗ್ ಸ್ಟಾರ್ ಆಗಿದ್ರು ಕೂಡ ತನ್ನ ಪ್ರಾಬಲ್ಯ ಏನು, ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ಈ ಬಾರಿ ಚುನಾವಣೆಯಲ್ಲಿ ಮತ್ತೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ. ಆದ್ರೆ ಆ ನಿರೀಕ್ಷೆ ಫಲಿಸಲಿಲ್ಲ. ಇಲ್ಲಿ ಮತ್ತೆ ಮತದಾರ ಪ್ರಭು ಇಲ್ಲಿ ಸಿಪಿ ಯೋಗೇಶ್ವರ್ನ ಗೆಲ್ಲಿಸಿದ್ದಾರೆ. ಹಾಗಾದ್ರೆ ಸಿಪಿ ಯೋಗೇಶ್ವರ್ ಗೆಲುವಿನ ಬಗ್ಗೆ ಏನು ಹೇಳಿದ್ದಾರೆ ನೋಡಿ. ನನ್ನ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ನನ್ನ ಗೆಲುವು ನಿರೀಕ್ಷೆ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು 30,000 ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೆ. ಇಬ್ಬರಿಗೂ ಕೂಡ ಮಾತಾಡಿಸಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೆ. ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು. 1,000-2,000 ಹೆಚ್ಚು ಕಡಿಮೆ ಆಗ್ಬೋದು. ಈ ಚುನಾವಣೆ JDS ಅಸ್ತಿತ್ವದ ಚುನಾವಣೆ. ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿಟ್ಬಿಟ್ರು, ಕುಮಾರಸ್ವಾಮಿ ಮಗನ್ನೇ ಪಣವಾಗಿಟ್ಟರು. ಆದರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನು ಎಣಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಈ ಒಂದು ಸಂಧ್ಯಾಕಾಲದಲ್ಲಿ ಮೊಮ್ಮಗನ್ನ ಗೆಲ್ಸ್ಕೊಂಬರ್ತೀನಿ ಅಂತೇಳಿ ತೊಡೆ ತಟ್ಟಿ ಅವರು ಶಪಥ ಮಾಡಿದರು.
ನಾನು ಮೊದಲೇ ಹೇಳಿದ್ದೆ ದೇವೇಗೌಡರು ಒಂದು ದೈತ್ಯ ಶಕ್ತಿ ಅಂತೇಳಿ. ವಯಸ್ಸಿನ ಸಹಜ ಪ್ರಕೃತಿ ನಿಯಮದ ಪ್ರಕಾರ ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ. ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ, ಸ್ವಾರ್ಥ ಇತ್ತು. ವಂಶ ಪಾರಂಪರ್ಯರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತ್ತಲ್ಲ, ಅದಕ್ಕೆ ಜನ ಇವತ್ತು ಗೌರವ ಕೊಡಲಿಲ್ಲ. ಅವ್ರನ್ನ ಜನ ಇವತ್ತು ತಿರಸ್ಕರಿಸೋದ್ರ ಮುಖಾಂತರ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. JDS BJP ಮೈತ್ರಿ ವರ್ಕೌಟ್ ಆಗಲ್ಲ. ಒಂದು, ಕುಮಾರಸ್ವಾಮಿ ಅವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ, ಯಡಿಯೂರಪ್ಪನವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ. ಇವರಿಬ್ಬರೂ ಸೇರಿಕೊಂಡು ತಮ್ಮ ವಂಶದ ಕುಡಿಗಳನ್ನು ಬೆಳೆಸಲಿಕ್ಕೆ 2 ರಾಜಕೀಯ ಪಕ್ಷಗಳನ್ನಾಗಿ ಮಾರ್ಪಡಿಸ್ಕೊಂಡು ಅದ್ರ ಮುಖಾಂತರ ಹೋರಾಟ ಮಾಡ್ತಾಯಿದ್ದಾರೆ. ಒಂದು, ನಾನು ಮೊನ್ನೆ ನೋಡಿದೆ, ನಮ್ಮ ರಾಜ್ಯಾಧ್ಯಕ್ಷ BJPಯ ವಿಜಯೇಂದ್ರ ಹೇಳ್ತಾರೆ ಬ್ಯಾಟ್ರಿ ವೀಕ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಂಥೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಸುವಾಗ ಅವರು ಮಾತಾಡ್ತಾರೆ. ನಾನು ಹೇಳ್ತೀನಿ, ಮಿಸ್ಟರ್ ವಿಜೇಂದ್ರ ಮತ್ತು ಯಡಿಯೂರಪ್ಪನವರೇ, ನಿಮ್ಮ ಬ್ಯಾಟ್ರಿ ವೀಕ್ ಆಗಿದಾಗ ಚಾರ್ಜ್ ಮಾಡಿದವನು ನಾನು. ನೀವು ಸೋತ್ ಮೂಲೆ ಗುಂಪಾಗಿದ್ದಾಗ ರಾಜಕೀಯವಾಗಿ ನಿಮ್ಮ ಅಸ್ತಿತ್ವ ತಂದುಕೊಟ್ಟವನು ನಾನು. ಇವತ್ತು ನಿಮ್ಮ ಷಡ್ಯಂತ್ರದಿಂದ ನಾನಿವತ್ತು NDA ಬಿಡಬೇಕಾಗಿ ಬಂತು. ನೀವು ಪಿತೂರಿ ಮಾಡಿ ನನ್ನನ್ನು ಹೊರ ಹಾಕಿದ್ರಿ, ಆದರೆ ನನ್ನ ಜನ, ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಬಿಡಲಿಲ್ಲ.